ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಜಸ್ಟ್ ಒಂದೇ ಒಂದು ವರ್ಷದ ಹಿಂದೆ ಭಾರತ ಹಾಗೂ ಪಾಕ್ ಮಧ್ಯೆ ಭೀಕರ ಯುದ್ಧದ ಮುನ್ಸೂಚನೆ ಸಿಕ್ಕಿತ್ತು. ಪಹಲ್ಗಾಮ್ನಲ್ಲಿ ನರಮೇಧ ನಡೆಸಿದ ಪಾಕಿಗಳ ವಿರುದ್ಧ ಭಾರತ ಸಮರ ಸಾರಿತ್ತು. ಗಡಿ ನುಗ್ಗಿ ಬಂದವರ ರುಂಡ ಚೆಂಡಾಡುವವರೆಗೂ ವಿರಮಿಸಲ್ಲ ಅಂತ ಭಾರತ ತೊಡೆತಟ್ಟಿ ನಿಂತಿತ್ತು. ಇದರ ಪರಿಣಾಮವೇ ಆಪರೇಷನ್ ಸಿಂಧೂರ್ ಶುರುವಾಗಿತ್ತು. ರಾತ್ರೋರಾತ್ರಿ ಶುರುವಾದ ಯುದ್ಧ ಇಡೀ ವಿಶ್ವವನ್ನೇ ಒಂದು ಕ್ಷಣ ತಲ್ಲಣಗೊಳಿಸಿತ್ತು. ಭಾರತದ ಹೊಡೆತಕ್ಕೆ ಪಾಕ್ ಉಗ್ರ ಸ್ವರ್ಗವೇ ಧ್ವಂಸವಾಗಿ ಹೋಗಿತ್ತು. ಪಾಕಿಸ್ತಾನದ ಹೃದಯ ಭಾಗಕ್ಕೆ ನುಗ್ಗಿದ ಭಾರತದ ಮಿಸೈಲ್ಗಳು ಶತ್ರುಗಳ ಹೆಣ ಉರುಳಿಸಿ ಬಂದಿದ್ದವು. ಭಾರತದ ಮೇಲೆ ಯುದ್ಧ ಮಾಡೋದಿರಲಿ, ಭಾರತದ ಹೊಡೆತ ತಾಳೋದಿಕ್ಕಾಗದೆ ಕಾಲ್ ಹಿಡಿಯೋ ಪರಿಸ್ಥಿತಿಗೆ ಬಂದು ನಿಂತಿತ್ತು. ಭಾರತವನ್ನ ಯಾಕಾದ್ರೂ ಕೆಣಕಿದ್ವು, ಇವರ ತಂಟೆಗೆ ಅದ್ಯಾಕಾದ್ರೂ ಹೋದ್ವು ಅಂತ ಅಲ್ಲೇ ಕಣ್ಣೀರಿಡೋದಕ್ಕೆ ಶುರು ಮಾಡಿದ್ರು. ಯುದ್ಧ ಶುರು ಮಾಡಿದ್ದು ಪಾಕಿಸ್ತಾನದವರೇ ಆದ್ರು ಸರ್ವನಾಶ ಮಾಡೋದು ನಾವು ಅಂತ ನಮ್ಮ ಸೈನಿಕರು ಎದೆಯೊಡ್ಡಿ ನಿಂತಿದ್ರು. ಇನ್ನೇನು ಮೂರನೇ ಮಹಾಯುದ್ಧ ಇಲ್ಲಿಂದಲೇ ಶುರುವಾಯಿತು ಅನ್ನೋ ಹೊತ್ತಿಗೆ ಪಾಕಿಸ್ತಾನಿಯರು ಶರಣಾಗತಿ ಬೇಡೋದಕ್ಕೆ ಶುರು ಮಾಡಿದ್ರು. ಸಿಕ್ಕ ದೇಶಗಳ ಕಾಲ್ ಹಿಡಿಯೋದಕ್ಕೆ ಶುರು ಮಾಡಿದ್ರು. ಆದ್ರೆ ಭಾರತ ಮಾತ್ರ ಇದ್ಯಾವುದಕ್ಕೂ ಬಗ್ಗಲಿಲ್ಲ. ಕೆಣಕಿ ಬಂದವರ ರುಂಡ ಚೆಂಡಾಡ್ತೀವಿ ಅಂತ ಮೇಲಿಂದ ಮೇಲೆ ದಾಳಿ ಮಾಡಿದ್ರು. ಇನ್ನೇನು ಪಾಕಿಸ್ತಾನ ಸರ್ವನಾಶ ಆಗುತ್ತೆ ಅನ್ನೋ ಹೊತ್ತಿಗೆ ಸಿಕ್ಕವರ ಕೈಕಾಲ್ ಹೇಳಿದ್ರು. ಇನ್ನೊಬ್ಬರ ಮೂಲಕ ಭಾರತದ ಬಳಿ ಜೀವ ಭಿಕ್ಷೆ ಬೇಡಿದ್ರು. ಹೀಗಾಗಿ ಅವತ್ತಿನ ಯುದ್ಧ ನಿಂತಿತ್ತು. ಆದ್ರೆ ಮೋದಿ ಮಾತ್ರ ಖಡಕ್ ಎಚ್ಚರಿಕೆ ಸಂದೇಶ ರವಾನಿಸಿದ್ರು. ಇದು ಯುದ್ಧದ ಅಂತ್ಯ ಅಲ್ಲ, ಇದು ಆರಂಭ. ಯಾವ ಕ್ಷಣದಲ್ಲೂ ಆಪರೇಷನ್ ಸಿಂಧೂರ್ ಮತ್ತೆ ಶುರುವಾಗಬಹುದು ಅಂತ ಸಂದೇಶ ರವಾನಿಸಿದ್ರು. ಇದರ ಬೆನ್ನಲ್ಲೇ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಹೊರಬಿದ್ದಿದೆ. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಭಾರತ 12 ಅಣು ಬಾಂಬ್ಗಳನ್ನ ಗಡಿಯಲ್ಲಿ ನಿಯೋಜನೆ ಮಾಡಿದೆಯಂತೆ. ಇದು ದೊಡ್ಡ ಮುನ್ಸೂಚನೆಯನ್ನ ನೀಡ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಜಾಗತಿಕ ಶಸ್ತ್ರಾಸ್ತ್ರ ನಿಯಂತ್ರಣ ಮತ್ತು ನಿಶಸ್ತ್ರೀಕರಣದ ಮೇಲೆ ಕಣ್ಣಿಟ್ಟಿರುವ ಸ್ವೀಡನ್ ಮೂಲದ ಪ್ರತಿಷ್ಠಿತ ಥಿಂಕ್ ಟ್ಯಾಂಕ್ ಸಂಸ್ಥೆ ವರದಿಯೊಂದನ್ನ ಬಿಡುಗಡೆ ಮಾಡಿದೆ. ಇದರಲ್ಲಿ ಅತ್ಯಂತ ಸ್ಫೋಟಕ ಮಾಹಿತಿ ಬಹಿರಂಗಗೊಂಡಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಭಾರತವು ತನ್ನ ಪರಮಾಣು ಸಿಡಿತಲೆಗಳನ್ನ ಸನ್ನದ್ಧ ಸ್ಥಿತಿಯಲ್ಲಿ ಕಾರ್ಯಾಚರಣೆಗೆ ನಿಯೋಜಿಸಿದೆ ಅಂತ ಉಲ್ಲೇಖಿಸಿದೆ. ಇದು ವಿಶ್ವ ಮಟ್ಟದಲ್ಲಿ ಸುದ್ದಿಯಾಗೋದಕ್ಕೆ ಶುರುವಾಗಿದೆ. ಭಾರತದ ಗಡಿಯುದ್ದಕ್ಕೂ ಕ್ಷಿಪ್ರ ಬೆಳವಣಿಗೆ ಆಗ್ತಾ ಇದೆ. ಭಾರತದ ಮೇಲೆ ಶತ್ರು ರಾಷ್ಟ್ರಗಳು ನಿರಂತರ ಕಣ್ಣಿಟ್ಟಿದೆ. ಒಂದ್ ಕಡೆ ಪಾಕಿಸ್ತಾನ, ಇನ್ನೊಂದ್ ಕಡೆ ಚೀನಾ. ಇವೆರಡು ರಾಷ್ಟ್ರಗಳು ಭಾರತದ ಪಾಲಿಗೆ ಮಗ್ಗುಲ ಮುಳ್ಳಾಗಿ ಕಾಡ್ತಾ ಇದೆ. ಫಾರ್ ದಿ ಫಸ್ಟ್ ಟೈಮ್ ಇದೇ ಮೊದಲ ಬಾರಿಗೆ ಭಾರತ 12 ಪರಮಾಣು ಸಿಡಿತಲೆಗಳನ್ನ ಕಾರ್ಯಾಚರಣೆಗೆ ನಿಯೋಜಿಸಿದೆ. ಇದೇ ಅವಧಿಯಲ್ಲಿ ಭಾರತದ ನೆರೆ ರಾಷ್ಟ್ರ ಚೀನಾ ಕೂಡ ಪರಮಾಣು ಸಿಡಿತಲೆಗಳ ಸಂಖ್ಯೆಯನ್ನ 24ರಿಂದ 34ಕ್ಕೆ ಹೆಚ್ಚಿಸಿಕೊಂಡಿದೆ. ಭಾರತದ ಪರಮಾಣು ಇತಿಹಾಸದಲ್ಲಿ ಈವರೆಗೂ ಬಹುಪಾಲು ಸಿಡಿತಲೆಗಳನ್ನ ಕೇವಲ ದಾಸ್ತಾನು ರೂಪದಲ್ಲಿ ಇಡಲಾಗ್ತಾ ಇತ್ತು. ಆದ್ರೆ ಇಷ್ಟೊಂದು ಪ್ರಮಾಣದ ಸಿಡಿತಲೆಗಳನ್ನ ಕಾರ್ಯಾಚರಣೆಗೆ ನಿಯೋಜಿಸಿರೋದು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಸ್ವೀಡನ್ ಸಂಸ್ಥೆ ಬಿಡುಗಡೆ ಮಾಡಿರೋ ವರದಿಯಲ್ಲಿ ಭಾರತವು ಲಾಂಚ್ ಸಿಸ್ಟಮ್ಗಳ ಜೊತೆಗೆ ಅಣು ಬಾಂಬ್ಗಳನ್ನು ನಿಯೋಜಿಸಿದೆ ಅನ್ನೋದನ್ನ ನಿಖರವಾಗಿ ಉಲ್ಲೇಖಿಸಿಲ್ಲ. ಇದು ಶತ್ರು ರಾಷ್ಟ್ರಗಳ ನಿದ್ದೆಗೆಡಿಸಿದೆ. ಆತ್ಮೀಯರೇ, ವಿಶ್ವದಾದ್ಯಂತ ಸದ್ಯ ಒಟ್ಟು 9 ದೇಶಗಳು ಪರಮಾಣು ಅಸ್ತ್ರ ಹೊಂದಿದೆ. ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್, ಚೀನಾ, ಭಾರತ, ಪಾಕಿಸ್ತಾನ, ಉತ್ತರ ಕೊರಿಯಾ ಮತ್ತು ಇಸ್ರೇಲ್. ಜನವರಿ 2026ರ ವೇಳೆಗೆ ಜಗತ್ತಿನಾದ್ಯಂತ ಅಂದಾಜು 12,187 ಪರಮಾಣು ಸಿಡಿತಲೆಗಳಿದ್ದು, ಇವುಗಳಲ್ಲಿ ಸುಮಾರು 9,745 ಸಿಡಿತಲೆಗಳು ಸಂಭಾವ್ಯ ಬಳಕೆಗಾಗಿ ಮಿಲಿಟರಿ ಶೇಖರಣೆಯಲ್ಲಿದೆ. ಅಂದ್ರೆ ಇವುಗಳನ್ನ ದಾಸ್ತಾನು ರೂಪದಲ್ಲಿ ಇಟ್ಟಿದ್ದಾರೆ. ಯಾವ ಅಣು ಬಾಂಬ್ಗಳನ್ನ ಗಡಿಯಂಚಲ್ಲಿ ನಿಯೋಜನೆ ಮಾಡಿಲ್ಲ. ಇನ್ನು ಯಾವ ದೇಶದ ಬಳಿ ಎಷ್ಟು ನಿಯೋಜಿತ ಸಿಡಿತಲೆ ಇದೆ ಅಂತ ನೋಡೋದಾದ್ರೆ ಬಹುತೇಕ ಸಿಡಿತಲೆಗಳು ರೆಡಿಯಾಗಿ ನಿಂತಿರೋದು ರಷ್ಯಾದಲ್ಲೇ. ಸುಮಾರು 1,796 ಸಿಡಿತಲೆಗಳನ್ನ ರಷ್ಯಾ ಸನ್ನದ್ಧ ಮಾಡಿದೆ. ಇನ್ನು ಅಮೆರಿಕ 1,770 ಸಿಡಿತಲೆಗಳನ್ನ ರೆಡಿಯಾಗಿಸಿದ್ರೆ 3ನೇ ಸ್ಥಾನದಲ್ಲಿ ಫ್ರಾನ್ಸ್ ಇದೆ. ನಂತರದ ಸ್ಥಾನದಲ್ಲಿ ಬ್ರಿಟನ್ 120 ಸಿಡಿತಲೆಗಳನ್ನ ನಿಯೋಜಿಸಿದೆ. ಇದೀಗ ಚೀನಾ ಮತ್ತು ಭಾರತ ದೊಡ್ಡ ಹೆಜ್ಜೆ ಇಟ್ಟಿದೆ. ಆತ್ಮೀಯರೇ, ಒಂದು ವಿಷಯವನ್ನ ಹೆಮ್ಮೆಯಿಂದ ಹೇಳ್ಕೋಬೇಕು. ನಮ್ಮ ರಕ್ಷಣಾ ವ್ಯವಸ್ಥೆ ಹಿಂದಿನಂತಿಲ್ಲ, ಈಗ ತುಂಬಾ ಬದಲಾಗಿದೆ. ಪರಮಾಣು ಶಸ್ತ್ರಾಗಾರವನ್ನ ಮತ್ತಷ್ಟು ವಿಸ್ತರಿಸುವತ್ತ ಹೆಜ್ಜೆ ಇಟ್ಟಿದ್ದಾರೆ. ಅಲ್ಲದೆ ಹೊಸ ಮಾದರಿಯ ಪರಮಾಣು ವಿತರಣಾ ಸಂಸ್ಥೆಗಳನ್ನ ಅಭಿವೃದ್ಧಿಪಡಿಸಲಾಗ್ತಾ ಇದೆ.
ಅಷ್ಟೇ ಅಲ್ಲ, ಚೀನಾದ ಹೃದಯ ಭಾಗಕ್ಕೂ ನುಗ್ಗಬಲ್ಲ ಲಾಂಗ್ ರೇಂಜ್ ಶಸ್ತ್ರಾಸ್ತ್ರಗಳನ್ನ ಅಭಿವೃದ್ಧಿಪಡಿಸುವತ್ತ ಭಾರತ ಗಮನ ಹರಿಸ್ತಾ ಇದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.